ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಹಿಂದಿನ ತರಗತಿಯೊಳಗೆ ನಾವು ಸಾರ್ವಜನಿಕ ಆಡಳಿತದ ಬಗ್ಗೆ ಏನಪ್ಪಾ ಅಂದ್ರೆ ತಿಳ್ಕೊಂಡಿದ್ದೀವಿ. ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅನ್ನುವಂತ ವಿಚಾರವನ್ನು ಏನಪ್ಪಾ ಅಂದ್ರೆ ಈಗಾಗಲೇ ತಿಳ್ಕೊಂಡ್ವಿ. ಅಮೆರಿಕದ ಮಾಜಿ ಅಧ್ಯಕ್ಷರಿರುವಂತ ವುಡ್ರೋ ವಿಲ್ಸನ್ ಅವರನ್ನ ನಾವು ಏನಂತ ಕರೆದ್ವಿ ಅಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೆದಿವಿ. ಅಷ್ಟೇ ಅಲ್ಲ, ಇವತ್ತ ಸಾರ್ವಜನಿಕ ಆಡಳಿತ ಅನ್ನುವಂತ ಒಂದು ಪದ ಸರ್ಕಾರಿ ಅನ್ನುವಂತ ಒಂದು ಅರ್ಥವನ್ನು ಕೂಡ ಏನಪ್ಪಾ ಅಂದ್ರೆ ಸೂಚಿಸ್ತಾ ಇದೆ. ಹಿಂಗಾಗಿ ಈ ಸಾರ್ವಜನಿಕ ಆಡಳಿತ ಅನ್ನುವಂತ ಒಂದು ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾ ಇದಾರೆ. ಆ ನಂತರ ಏನಪ್ಪಾ ಅಂದ್ರೆ ವುಡ್ರೋ ವಿಲ್ಸನ್ ಆಗಿರ್ಬೋದು, ಫಿಫ್ನರ್ ಆಗಿರ್ಬೋದು ಅಥವಾ ಲೂಥರ್ ಗಳಿಕೆ ಆಗಿರ್ಬೋದು ತಮ್ಮದೇ ಆಗಿರುವಂತಹ ಒಂದು ವ್ಯಾಖ್ಯಾನ ಕೊಟ್ಟರು. ಜೊತೆಗೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ನೋಡಿದೀವಿ. ಸೊ ಹಂಗಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯಲ್ಲಿ ಏನಪ್ಪ, ಸಾರ್ವಜನಿಕ ಆಡಳಿತ ಸರ್ಕಾರದ ಒಂದು ಆಧಾರ ಸ್ತಂಭವಾಗಿದ್ದು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ವಿವಿಧ ರೀತಿಯಂತ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು, ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಜಾರಿಗೊಳಿಸುವಂತದ್ದಾಗಿರ್ಬೋದು, ಸಾಮಾಜಿಕ ಭದ್ರತೆಯನ್ನು ಕಾಪಾಡಬೇಕಾದ್ರೆ ಸಾರ್ವಜನಿಕ ಆಡಳಿತ ಅಗತ್ಯ ಅನ್ನುವಂಥದ್ದಾಗಿರ್ಬೋದು, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಏನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಏನ್ ಮಾಡ್ತಂದ್ರೆ ಸಹಾಯ ಮಾಡ್ತದ. ಜೊತೆಗೆ ಇದರ ವ್ಯಾಪ್ತಿ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ವಿಶಾಲವಾಗ್ಯದ. ಹಂಗಾಗಿ ಏನಪ್ಪ ಅಂದ್ರೆ ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ವ್ಯಾಪಕವಾಗಿರುವಂತಹ ದೃಷ್ಟಿಕೋನವನ್ನ ಇದು ಹೊಂದಿದೆ ಅನ್ನುವಂತ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದ 3 ಅಂಗಗಳಾಗಿರುವಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಸಾರ್ವಜನಿಕ ಆಡಳಿತ ಒಳಗೊಳ್ಳುತ್ತದೆ ಅನ್ನುವಂತ ಒಂದು ವಿಚಾರವನ್ನು ಏನಪ್ಪ ಅಂದ್ರೆ ಕೊಟ್ರು. ಬಟ್ ಏನಪ್ಪ ಅಂದ್ರ ಲೂಥರ್ ಗುಲಿಕ್ ಆಗಿರ್ಬೋದು, ಸೈಮನ್ ಅವರ ಒಂದು ದೃಷ್ಟಿಯೊಳಗೆ ಏನಪ್ಪ ಅಂದ್ರೆ ಒಂದು ಸಂಕುಚಿತವಂತ ದೃಷ್ಟಿಕೋನವನ್ನು ಏನಪ್ಪ ಅಂದ್ರೆ ಕಂಡ್ರು. ಏನಂದ್ರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೇವಲ ಸರ್ಕಾರದ ಅಂಗವಾಗಿರುವಂತ ಈ ಕಾರ್ಯಾಂಗದ ಒಂದು ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗ್ತದೆ ಅನ್ನೋ ವಿಚಾರವನ್ನು ಏನಪ್ಪ ವ್ಯಕ್ತಪಡಿಸಿದ್ರು. ಬಟ್ ಲೂಥರ್ ಗುಲಿಕರ ಒಂದು ಫಸ್ಟ್ ಕಾರ್ಬನ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇಲ್ಲಿ ಪ್ರತಿಯೊಂದು ಅಕ್ಷರವೂ ಕೂಡ ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುವಂತಹ ಒಂದು ಪ್ರತಿಯೊಂದು ಪದದ ಅಕ್ಷರವೂ ಕೂಡ ಸಾರ್ವಜನಿಕ ಆಡಳಿತದ ಒಂದು ಕಾರ್ಯವನ್ನು ಏನಪ್ಪ ರೂಪಿಸ್ತದ. ಪಿ ಯೋಜನೆ ರೂಪಿಸ್ತಾ ಇದೆ, ಆರ್ಗನೈಸೇಷನ್ ಸಂಘಟನೆ, ಎಸ್ ಅಂದ್ರೆ ಸ್ಟಾಫಿಂಗ್ ಸಿಬ್ಬಂದಿ, ಡಿ ಅಂದ್ರೆ ಡೈರೆಕ್ಷನ್ ನಿರ್ದೇಶನ, ಕೋ ಆರ್ಡಿನೇಷನ್ ಅಂದ್ರೆ ಸಂಯೋಜನೆ, ಆರ್ ಅಂದ್ರೆ ವರದಿ ರಿಪೋರ್ಟಿಂಗ್, ಬಿ ಅಂದ್ರೆ ಆಯವ್ಯಯ. ಈ ರೀತಿಯಾಗಿರುವಂತಹ ಸುಮಾರು 7 ರೀತಿಯಾಗಿರುವಂತಹ ಒಂದು ಇಂಗ್ಲಿಷ್ ಅಕ್ಷರಗಳಿಗೆ ಏನ್ ಪೋಸ್ಟ್ ಕಾರ್ಬ್ ಅನ್ನುವಂಥದ್ದನ್ನ ಏನ್ ಮಾಡಿದ್ರು ಅಂದ್ರೆ ಈ ಲೂಥರ್ ಗುಲಿಕರು ಏನ್ ಮಾಡಿದ್ರು, ಗುರುತಿಸಿದ್ರು. ಸೊ ಇನ್ನ ಈ ಸಾರ್ವಜನಿಕ ಆಡಳಿತದಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಮೀನ್ಸ್ ನೇಮಕಾತಿ. ಅಂದ್ರ ಸಾರ್ವಜನಿಕ ಆಡಳಿತದ ಯಶಸ್ವಿಗೆ ಪರಿಣಾಮಕಾರಿ ಇರುವಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೂಡ ಏನಪ್ಪ ಅವಶ್ಯವಾಗಿರ್ತಾರ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರೆ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಕ್ರಮಬದ್ಧವಾಗಿರುವಂತಹ ರೀತಿಯೊಳಗೆ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿಯನ್ನು ಮಾಡ್ಕೋಬೇಕಾಗ್ತದ. ಸೊ ನೇಮಕಾತಿಯನ್ನು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ವಿಧಾನಗಳಿದಾವ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನೇರ ನೇಮಕಾತಿ, ಆಂತರಿಕ ನೇಮಕಾತಿ ಮತ್ತು ಬಡ್ತಿ ಅಥವಾ ಬಡ್ತಿ ನೇಮಕಾತಿ ಅನ್ನೋದ್ರ ಮೂಲಕ ಏನಪ್ಪ ನೇಮಕಾತಿ ಮಾಡ್ಕೋತಾರ. ನೇರ ನೇಮಕಾತಿ ಏನಪ್ಪಾ ಅಂದ್ರ ಜನಪ್ರಿಯ ಮತ್ತು ವೈಜ್ಞಾನಿಕವಾದಂತಹ ವಿಧಾನವಾಗಿದ್ದು ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯೊಳಗೆ ಆಯ್ಕೆ ಮಾಡಿದ್ರೆ ಏನಪ್ಪ ನೇರ ನೇಮಕಾತಿ ಆಗ್ಯದ. ಆ ಮೂಲಕ ಏನಪ್ಪ ಸೇವೆಗೆ ಸೇರ್ಬೇಕಂತ ಅಭ್ಯರ್ಥಿಗಳು ಕೆಲವೊಂದು ಸಾಮಾನ್ಯ ಅರ್ಥಗಳು ವಿಶೇಷವಾದ ಅರ್ಥಗಳನ್ನು ಹೊಂದಬೇಕಾಗ್ತೈತಿ. ಆಂತರಿಕ ನೇಮಕಾತಿ ಅಂದ್ರೆ ಸರ್ಕಾರಿ ಸೇವೆಯಲ್ಲಿ ಇದ್ದಂತವ್ರನ್ನೇ ಮೇಲ್ದರ್ಜೆಯ ಹುದ್ದೆಗಳಿಗೆ ಏನಪ್ಪ ಆಯ್ಕೆ ಮಾಡುವಂತದ್ದಾಗಿರ್ಬೋದು. ಇನ್ನು ತರಬೇತಿ ಆಗಿರ್ಬೋದು, ಇಲ್ಲಿ ಸಾರ್ವಜನಿಕ ಸಿಬ್ಬಂದಿಯ ದಕ್ಷತೆ ಏನಪ್ಪ ಅಂದ್ರೆ ಅವರು ಪಡೆದಿರುವಂತಹ ತರಬೇತಿ ಮಟ್ಟವನ್ನು ಅವಲಂಬಿಸಿರ್ತದೆ. ಹಾಗಾಗಿ ಏನಪ್ಪ ಅವರಿಗೆ ಕಾರ್ಯನಿರ್ವಹಿಸಲಿಕ್ಕೆ ನಿರ್ದಿಷ್ಟವಾದಂತಹ ಮತ್ತು ಪರಿಣಿತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ತರಬೇತಿ ಬೇಕಾಗಿರ್ತದ. ಸೊ ಹಂಗಾಗಿ ಏನಂದ್ರೆ ತರಬೇತಿ ಉದ್ಯೋಗಿಗಳಿಗೆ ತಾವು ನಿರ್ವಹಿಸಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ತಾತ್ವಿಕವಾಗಿ ಪ್ರಾಯೋಗಿಕವಾಗಿ ಅರಿವನ್ನು ಮತ್ತು ಜ್ಞಾನವನ್ನು ಏನ್ ಮಾಡತೈತಿ ನೀಡ್ತದ. ತರಬೇತಿ ವಿಧಗಳನ್ನು ನಾವು 5 ಪ್ರಕಾರಗಳನ್ನು ನೋಡಿದೀವಿ. ಅಂದ್ರೆ ಅವುಗಳ ವಿಧಾನ, ಅವಧಿ, ಹಂತ, ತರಬೇತಿ ನೀಡುವಂತ ಸಂಸ್ಥೆ, ಉದ್ದೇಶಗಳನ್ನ ಆಧರಿಸಿ ಏನಪ್ಪ ಅಂದ್ರೆ ತರಬೇತಿನ ಎಷ್ಟು ವಿಧಗಳಲ್ಲಿ ವಿಂಗಡಿಸಿದ್ರು, 5 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಿದ್ರು. 1 ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ, 2ನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ, 3 ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ, 4 ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ, 5 ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ ಅಂತ 5 ಪ್ರಕಾರಗಳನ್ನು ನೋಡಿದೀವಿ. ಸೊ ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ವಿಧಾನ ಏನು ಅಂತಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗ UPSC ಅನ್ನುವಂಥದ್ದನ್ನ ನಾವು ಇಲ್ಲಿ ಆ ಆಯೋಗದ ಕುರಿತು ಏನಪ್ಪಾ ಅಂದ್ರೆ ತಿಳ್ಕೊಬೇಕಾಗಿರುವಂತದ್ದು. ಕೇಂದ್ರ ಲೋಕ ಸೇವಾ ಆಯೋಗ ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾಗಿರುವಂತಹ ಸಂವಿಧಾನಾತ್ಮಕವಾದಂತ ಆಯೋಗ. ನೋಡಿ, ಕೇಂದ್ರ ಲೋಕ ಸೇವಾ ಆಯೋಗ ಸಂವಿಧಾನದ ವಿಧಿ 315ರ ಅಡಿ ಒಳಗ ಸ್ಥಾಪಿತವಾಗಿರುವಂತಹ ಒಂದು ಸಂವಿಧಾನಾತ್ಮಕವಾಗಿರುವಂತಹ ಕಾನೂನುಬದ್ಧವಾಗಿರುವಂತಹ ಒಂದು ಆಯೋಗ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು, 10 ಜನ ಏನ್ ಮಾಡ್ತಾರೆ ಸದಸ್ಯರು ಇರ್ತಾರೆ. ನೋಡಿ, ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರ, 10 ಜನ ಏನ್ ಸದಸ್ಯರು ಇರ್ತಾರ. ಇವರುಗಳನ್ನ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರ. ಎಸ್, ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು 10 ಜನ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಸದಸ್ಯರುಗಳ ಅಧಿಕಾರಾವಧಿ ನೇಮಕವಾದ ದಿನಾಂಕದಿಂದ ಹಿಡಿದು 6 ವರ್ಷಗಳ ಅವಧಿಗೆ ಅಥವಾ ಅವರಿಗೆ 65 ವರ್ಷ
ವಯಸ್ಸಿನವರೆಗೆ ಅಂತ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಈಗ ನೇಮಕವಾಗಿರುವಂತಹ ದಿನಾಂಕದಿಂದ 6 ವರ್ಷಗಳು ಅಥವಾ ಅವರಿಗೆ 65 ವರ್ಷ ವಯಸ್ಸಿನವರೆಗೆ ಅಂತ ಅವಕಾಶವಿದ್ದು, ಅದರಲ್ಲಿ ಯಾವುದು ಮೊದಲಿರ್ತದೋ ಅದನ್ನು ಪರಿಗಣನೆ ಮಾಡಿ ಸದಸ್ಯತ್ವದ ಅವಧಿ ಅಂತ್ಯಗೊಳಿಸಲಾಗ್ತದೆ. ಒಂದು ನೇಮಕಾತ ಆದ ದಿನಾಂಕನ ಹಿಡಿಯಬಹುದು, ಇಲ್ಲಾಂದ್ರೆ ಏನಂದ್ರೆ ಅವರಿಗೆ ಆಗಿರುವಂತಹ ವಯಸ್ಸನ್ನ ಗಣನೆಗೆ ತೆಗೆದುಕೊಂಡು ಏನ್ ಮಾಡ್ತಾರೆ, ಯಾವ್ದು ಮೊದಲೈತಿ ಅದನ್ನ ಪರಿಗಣನೆ ಮಾಡಿ ಏನ್ ಮಾಡ್ತಾರೆ, ಸದಸ್ಯದ ಅವಧಿಯನ್ನ ಅಂತ್ಯಗೊಳಿಸಲಾಗ್ತಾರೆ. ರಾಷ್ಟ್ರಪತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ದುರ್ನಡತೆಯ ಅಸಭ್ಯ ವರ್ತನೆಗಳ ಆಧಾರದ ಮೇಲೆ ಏನ್ ಮಾಡ್ತಾರೆ, ವಜಾ ಮಾಡುವಂತ ಅಧಿಕಾರವನ್ನು ಏನ್ ಮಾಡ್ತಾರೆ ಅಂದ್ರೆ ಹೊಂದಿದ್ರು. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಆಯೋಗದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರುಗಳನ್ನ ಹೆಂಗ್ ವಜಾ ಮಾಡ್ತಾರಪ್ಪ ಅಂದ್ರೆ, ಸದಸ್ಯರುಗಳ ಅಥವಾ ಅಧ್ಯಕ್ಷರುಗಳ ದುರ್ನಡತೆಯ ಆಧಾರದ ಮೇಲೆ ಅಥವಾ ಅವರ ವರ್ತನೆಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರ ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ವಜಾ ಮಾಡುವಂತದ್ದು ಇರ್ತದ. ಈ ಆಯೋಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಏನಪ್ಪ, ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪದಿಂದ ಏನಪ್ಪ ಅಂದ್ರೆ ಮುಕ್ತವಾಗಿರ್ತದೆ, ಸ್ವತಂತ್ರವಾಗಿ ಇರ್ತಾರೆ, ಕಾರ್ಯನಿರ್ವಹಿಸುತ್ತೆ. ಈ ಆಯೋಗದೊಳಗ ಕಾರ್ಯದರ್ಶಿ ಇರ್ತಾರ. ಸೊ ಈ ಆಯೋಗದ ಪ್ರಸ್ತುತ ಕಚೇರಿ ಎಲ್ಲಿದೆಪ್ಪ ಅಂದ್ರ ದೆಹಲಿ ಒಳಗೆ ಏನಪ್ಪ ಅಂದ್ರೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ನೋಡಬೇಕಾದ್ರೆ ಸಂವಿಧಾನದ ವಿಧಿ 320ನೇ ವಿಧಿ ಏನಪ್ಪ ಅಂದ್ರೆ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸಿ ಅಂದ್ರ ಕೇಂದ್ರ ಲೋಕಸೇವಾ ಆಯೋಗ ಯಾವ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನದ 320ನೇ ವಿಧಿ ಏನ್ ಮಾಡುತ್ತೆ ತಿಳಿಸಿಕೊಡುತ್ತೆ. ಒಂದು, ಕೇಂದ್ರದ ಎ ಮತ್ತು ಬಿ ವೃಂದದ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳನ್ನು ಏನ್ ಮಾಡುತ್ತೆ ನಡೆಸುತ್ತೆ. ಕೇಂದ್ರದ ಎ ಮತ್ತು ಬಿ ವೃಂದದ ಸೇವೆಗಳಿಗೆ ನೇಮಕ ಮಾಡ್ಲಿಕ್ಕೆ ಪರೀಕ್ಷೆ ನಡೆಸುತ್ತೆ. ನೇರ ನೇಮಕಾತಿಗೆ ಸಂದರ್ಶನ ನಡೆಸುತ್ತೆ. ನೇರ ನೇಮಕಾತಿಗೆ ಏನ್ ಮಾಡುತ್ತೆ, ಸಂದರ್ಶನ ನಡೆಸುತ್ತೆ. ಸೇವಾ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಸೇವಾ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಸರ್ಕಾರಕ್ಕೆ ಏನ್ ಮಾಡುತ್ತೆ, ಸಲಹೆ ನೀಡುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ವರ್ತನೆ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ವರ್ತನೆ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಏನ್ ಮಾಡುವುದು, ಸಲಹೆ ನೀಡುವುದು. ರಾಷ್ಟ್ರಪತಿಗಳ ಸೂಚನೆ ಅನ್ವಯ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಅಂದ್ರೆ ರಾಷ್ಟ್ರಪತಿಗಳ ಸೂಚನೆ ಕೊಟ್ಟರೆ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಏನ್ ಮಾಡುವುದು, ಸಲಹೆ ನೀಡುವುದು. ಈ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ರಾಷ್ಟ್ರ ಮಟ್ಟದಲ್ಲಿ ಸಿವಿಲ್ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ, ಅರಣ್ಯ ಸೇವೆ ಮತ್ತು ರಕ್ಷಣಾ ಸೇವೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಾ ಇದೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಸಿವಿಲ್ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ, ಅರಣ್ಯ ಸೇವೆ ಮತ್ತು ರಕ್ಷಣಾ ಸೇವೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತೆ. ಇವುಗಳಲ್ಲಿ ಸಿವಿಲ್ ಸರ್ವಿಸ್ಗಾಗಿ ನಡೆಸುವಂತಹ ಪರೀಕ್ಷೆ ಬಹಳಷ್ಟು ಮಹತ್ವದ್ದಾಗಿದೆ. ಇದರಲ್ಲಿ ಸಿವಿಲ್ ಸರ್ವಿಸ್ಗಾಗಿ ನಡೆಸುವಂತಹ ಪರೀಕ್ಷೆ ಬಹಳಷ್ಟು ಮಹತ್ವದ್ದಾಗಿದೆ. IAS ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸೇವೆ ಸರ್ವಿಸ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಭಾರತೀಯ ಕಂದಾಯ ಸೇವೆ, IAAS ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆಗಳಂತ ಏನಪ್ಪ ಅಂದ್ರೆ ಇಲ್ಲೇ ಮುಖ್ಯವಾದ ಪರೀಕ್ಷೆಗಳು ಕಂಡು ಬರ್ತಾವ. ಸಾಮಾನ್ಯವಾಗಿ ಈ ಪರೀಕ್ಷೆಗಳನ್ನು 3 ಹಂತದೊಳಗೆ ಏನ್ ಮಾಡ್ತಾರೆ, ನಡೆಸ್ತಾರ. ಯಾವ್ಯಾವ ಹಂತಗಳಲ್ಲಿ? ಒಂದು ಪೂರ್ವಭಾವಿ ಪರೀಕ್ಷೆ, ಇನ್ನೊಂದು ಮುಖ್ಯ ಪರೀಕ್ಷೆ, ಇನ್ನೊಂದು ಏನಂತಾರೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ತಾರೆ. 3 ಹಂತಗಳಲ್ಲಿ ಏನ್ ಕೇಂದ್ರ ಲೋಕಸೇವಾ ಆಯೋಗ ಪರೀಕ್ಷೆಗಳನ್ನು ನಡೆಸುತ್ತೆ. ಯಾವ್ಯಾವು? ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ಅಂತ ಏನ್ ಮಾಡ್ತದೆ, ನಡೆಸುತ್ತೆ. ಎರಡನೇದಾಗಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಕೇಂದ್ರ ಹಂತದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಇರುವಂತೆ ರಾಜ್ಯ ಹಂತದಲ್ಲಿ ಕೂಡ ಏನಂತಂದ್ರ ರಾಜ್ಯ ಲೋಕಸೇವಾ ಆಯೋಗ ಏನಾಗ್ತೈತಿ, ಸಂವಿಧಾನದ ನಿರ್ದೇಶದ ಅನ್ವಯ ಏನಪ್ಪಾ ಅಂದ್ರೆ ಅಸ್ತಿತ್ವದಲ್ಲಿ ಏನ್ ಮಾಡ್ತೈತಿ, ಕಂಡು ಬರ್ತೈತಿ. ಯಾವ ರೀತಿಯಾಗಿ ಕೇಂದ್ರದಲ್ಲಿ ಏನಪ್ಪಾ ಅಂದ್ರ ಕೇಂದ್ರ ಲೋಕಸೇವಾ ಆಯೋಗ ಇರ್ತದ, ಹಾಗೇನೆ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ರಾಜ್ಯ ಲೋಕಸೇವಾ ಆಯೋಗ ಏನಾಗ್ತೈತಿ ಅಂದ್ರೆ ಸಂವಿಧಾನದ ನಿರ್ದೇಶದ ಅನ್ವಯ ಏನಪ್ಪಾ ಅಂದ್ರೆ ನಡೀತಾ ಇದೆ, ಅಸ್ತಿತ್ವದಲ್ಲಿ ಕಂಡು ಬರ್ತಾ ಇದೆ. ಹಂಗಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರಿತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತಹ ಲೋಕಸೇವಾ ಏನಪ್ಪಾ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇದು 18/5/1951 ಏನಪ್ಪಾ ಅಂದ್ರೆ ಸ್ಥಾಪನೆ ಆಯ್ತು. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 18/5/1951 ಏನಪ್ಪಾ ಸ್ಥಾಪನೆ ಆಯ್ತು. ಈ ಆಯೋಗಕ್ಕೆ ಒಬ್ರು ಅಧ್ಯಕ್ಷರು 9 ಜನ ಸದಸ್ಯರು ಏನ್ ಮಾಡ್ತಾರೆ ಒಳಗೊಂಡಿರ್ತೈತೆ.
ಇವರನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರ ರಾಜ್ಯಪಾಲರು. ಕೇಂದ್ರ ಲೋಕಸೇವಾ ಆಯೋಗದಲ್ಲಿರುವಂತವ್ರು ಒಬ್ಬರು ಅಧ್ಯಕ್ಷರು, 10 ಜನ ಸದಸ್ಯರು. ರಾಜ್ಯ ಲೋಕಸೇವಾ ಆಯೋಗದಲ್ಲಿರುವಂತಹ ಒಬ್ರು ಅಧ್ಯಕ್ಷರು, 9 ಜನ ಸದಸ್ಯರು ಏನಪ್ಪಾ ಅಂದ್ರ ರಾಜ್ಯಪಾಲ ನೇಮಕ ಮಾಡ್ತಾರ. ಇವುಗಳ ಅಧಿಕಾರಾವಧಿ ಕೂಡ ಏನಪ್ಪಾ ಅಂದ್ರ ನೇಮಕದಿಂದ 6 ವರ್ಷಗಳು ಅಥವಾ 62ನೇ ವಯಸ್ಸಿನವರೆಗೆ ಏನ್ ಮಾಡ್ತಾರೆ ಇದ್ದು, ಇವುಗಳಲ್ಲಿ ಕೂಡ ಯಾವುದು ಪ್ರಥಮ ಆಗ್ತದೋ ಅದನ್ನ ಏನ್ ಮಾಡ್ತಾರ ಅಂದ್ರೆ ಮೊದಲಿಗೆ ಪರಿಗಣನೆ ಮಾಡ್ತಾರ. ಸೊ ಹಂಗಾಗಿ ಈ ಆಯೋಗ ಬೆಂಗಳೂರಿನಲ್ಲಿ ಏನ್ ಮಾಡುತ್ತೆ ಕೇಂದ್ರ ಕಚೇರಿ ಹೊಂದಿದೆ. ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗಗಳಲ್ಲಿ ಕೂಡ ಏನಂತಂದ್ರ ಪ್ರಾಂತೀಯ ಕಚೇರಿಗಳನ್ನು ಹೊಂದಿದೆ. ನೋಡಿ, ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಅದನ್ನ ಬಿಟ್ರ ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗಗಳಲ್ಲಿ ಕೂಡ ಪ್ರಾಂತೀಯ ಕಚೇರಿ ಹೊಂದಿದೆ. ಹಂಗಂತಂದ್ರ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕರ್ತವ್ಯಗಳನ್ನು ನೋಡಬೇಕಾದ್ರೆ ಏನಕ್ಕೆ ಕೆಲಸ ಮಾಡ್ತಾ ಇದೆ, ಏನು ಕಾರ್ಯಗಳನ್ನು ಮಾಡ್ತಾ ಇದೆ? ಒಂದು, ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳು ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮೂಲಕ ಏನ್ರ ಸರ್ಕಾರ ಏನ್ ಮಾಡುತ್ತೆ ಆಗಿಂದಾಗಿ ಹೊರಡಿಸುವಂತ ನೇಮಕಾತಿ ನಿಯಮಗಳು ಹಾಗೂ ಸಂಬಂಧಿತ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಮೇರೆಗೆ ಏನ್ ಮಾಡ್ತಾರೆ ಅಂದ್ರೆ ಆಯ್ಕೆ ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳು ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದರ ಮೂಲಕ, ಸಂದರ್ಶನಗಳನ್ನು ಏರ್ಪಡಿಸುವುದರ ಮೂಲಕ ಸರ್ಕಾರ ಆಗಿಂದಾಗಿ ಹೊರಡಿಸುವಂತ ನೇಮಕಾತಿ ನಿಯಮಗಳು ಮತ್ತು ಸಂಬಂಧಿತ ಇಲಾಖೆಯ ವೃಂದ ಹಾಗೂ ನೇಮಕಾತಿ ನಿಯಮಗಳ ಮೇರೆಗೆ ಆಯ್ಕೆ ಮಾಡ್ತಾರ. ಉದಾಹರಣೆಗಳು ಬೇಕು, ಉಪವಿಭಾಗಾಧಿಕಾರಿ, ಆರಕ್ಷಕ ಉಪಾಯುಕ್ತರು, ತಹಸೀಲ್ದಾರರು, ಇವೆಲ್ಲವೂ ಕೂಡ ಏನಂದ್ರೆ ಇಲ್ಲೇ ಕೆಪಿಎಸ್ಸಿ ಮೂಲಕ ಅಥವಾ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಮೂಲಕ ನೇಮಕ ಆಗ್ತಾರ. ಎರಡನೇದ್ದು, ನೇರವಾಗಿ ನೇಮಕಗೊಳ್ಳುವ ಅಭ್ಯರ್ಥಿಗಳ ಸಂದರ್ಶನ ನಡೆಸುವುದು. ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳು ನಡೆಸುವುದು. ನೋಡಿ, ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಏನ್ ಮಾಡುದು ಇಲಾಖಾ ಪರೀಕ್ಷೆಗಳು ನಡೆಸುವುದು. ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. 5, ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯದಲ್ಲಿ ನಡೆಸುವಂತಹ ವಿವಿಧ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ನಿರ್ವಹಿಸುವುದು. ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯಗಳಲ್ಲಿ ನಡೆಸುವಂತಹ ವಿವಿಧ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ಏನ್ ಮಾಡಬೇಕು ಅಂದ್ರೆ ನಡೆಸಿಲ್ಲ. ಇವೆಲ್ಲ ಏನಂದ್ರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಪ್ರಮುಖವಾದಂತ ಕಾರ್ಯಗಳು ಗುರುತಿಸ್ತೀವಿ. ಇನ್ನು ನೆಕ್ಸ್ಟ್, ಸಚಿವಾಲಯ, ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವಾಲಯ. ಆಡಳಿತದ ದಕ್ಷ ಮತ್ತು ಯಶಸ್ವಿ ಕಾರ್ಯಾಚರಣೆಗೆ ಅಥವಾ ಕಾರ್ಯನಿರ್ವಹಣೆಗೆ ವಿವಿಧ ಖಾತೆಗಳು, ಇಲಾಖೆಗಳನ್ನು ಏನ್ ಮಾಡ್ತಾರೆ ರಚನೆ ಮಾಡ್ತಾರೆ. ಅಂದ್ರೆ ದೇಶದ ಆಡಳಿತ ದಕ್ಷವಾಗಿ ಯಶಸ್ವಿಯಾಗಿ ನಡೀಬೇಕಾದ್ರೆ, ಕಾರ್ಯನಿರ್ವಹಿಸಬೇಕಾದ್ರೆ ವಿವಿಧ ಖಾತೆಗಳು ಮತ್ತು ಇಲಾಖೆಗಳನ್ನು ಏನ್ ಮಾಡ್ತಾರೆ ರಚನೆ ಮಾಡ್ತಾರೆ. ಕೇಂದ್ರ ಸಚಿವಾಲಯ ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳ ಮತ್ತು ಇಲಾಖೆಗಳ ಮಿಶ್ರಣವಾಗಿರುತ್ತೆ. ನೋಡಿ, ಕೇಂದ್ರ ಸಚಿವಾಲಯ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ವಿವಿಧ ಖಾತೆಗಳ ಮತ್ತು ಇಲಾಖೆಗಳ ಒಂದು ಮಿಶ್ರಣವಾಗಿರ್ತದೆ. ಈ ಸಚಿವಾಲಯದ ಮುಖ್ಯ ಹೊಣೆಗಾರಿಕೆ ಎಂದರೆ ವಿವಿಧ ಖಾತೆಗಳ ರಾಜಕೀಯ ಸಹಾಯ ಮಾಡುವುದು. ಅಂದ್ರೆ ವಿವಿಧ ಖಾತೆಗಳ ರಾಜಕೀಯ ಮುಖ್ಯಸ್ಥರಾಗಿರುವಂತಹ ಮಂತ್ರಿಗಳಿಗೆ ಅವರ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಏನ್ ಮಾಡುದು ಸಹಾಯ ಮಾಡುದು. ರಾಜಕೀಯ ಸಹಾಯ ಮಾಡೋದ್ರೆ ಏನಪ್ಪಾ ಅಂದ್ರ ಈ ಸಚಿವಾಲಯ ಏನ್ ಮಾಡಬೇಕು ಅಂದ್ರ ಮುಖ್ಯ ಹೊಣೆಗಾರಿಕೆ ಏನಿದೆ ಅಂದ್ರೆ ವಿವಿಧ ಖಾತೆಗಳ ರಾಜಕೀಯ ಮುಖ್ಯಸ್ಥರಾಗಿರುವಂತಹ ಮಂತ್ರಿಗಳಿಗೆ ಅವರ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಸಹಾಯ ಮಾಡುವುದು. ಅದರ ಜೊತೆಗೆ ಕಾರ್ಯದರ್ಶಿಗಳನ್ನ ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ಮತ್ತು ಮಂತ್ರಿಗಳನ್ನ ರಾಜಕೀಯ ಮುಖ್ಯಸ್ಥರನ್ನಾಗಿ ಏನ್ ಮಾಡುತ್ತೆ ಹೊಂದಿರ್ತದೆ. ನೋಡಿ, ಕಾರ್ಯದರ್ಶಿಗಳನ್ನ ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ, ಮಂತ್ರಿಗಳನ್ನ ರಾಜಕೀಯ ಮುಖ್ಯಸ್ಥರನ್ನಾಗಿ ಏನ್ ಮಾಡುತ್ತೆ ಹೊಂದಿರುತ್ತೆ. ಹಂಗಾದ್ರೆ ಕೇಂದ್ರ ಸಚಿವಾಲಯದ ರಚನೆ ನೋಡಬೇಕಾದ್ರೆ ಕೇಂದ್ರ ಸಚಿವಾಲಯ ವಿವಿಧ ಖಾತೆಗಳ ಮತ್ತು ಇಲಾಖೆಗಳ ಸಂಗ್ರಹವಾಗಿದೆ. ಅಂದ್ರೆ ಅಲ್ಲಿ ಏನಂತಾರೆ ಬೇರೆ ಬೇರೆ ಖಾತೆಗಳು, ಗೃಹ ಖಾತೆ ಆಗಿರ್ಬೋದು, ಮಾನವ ಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಅಥವಾ ಹಣಕಾಸು ಖಾತೆ ಆಗಿರ್ಬೋದು. ಅಂದ್ರೆ ವಿವಿಧ ಖಾತೆಗಳ ಅಥವಾ ಇಲಾಖೆಗಳ ಸಂಗ್ರಹ ಅಂತ ಹೇಳ್ತೀವಿ. ಸಂವಿಧಾನದ 77 ವಿಧಿಯ 3ನೇ ಭಾಗದ ಅನ್ವಯ, ಅಂದ್ರೆ ಸಂವಿಧಾನದ 77 ವಿಧಿಯ 3ನೇ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರು ಭಾರತ ಸರ್ಕಾರದ ಆಡಳಿತ ವ್ಯವಹಾರಗಳ ಸುಗಮ ನಿರ್ವಹಣೆಗಾಗಿ ಮತ್ತು ಮಂತ್ರಿಗಳಲ್ಲಿ ವ್ಯವಹಾರಗಳ ಹಂಚುವಿಕೆಗೆ ನಿಯಮಗಳನ್ನು ರೂಪಿಸುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಏನಂದ್ರೆ ಸಂವಿಧಾನದ 77ನೇ 3ನೇ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರು ಭಾರತ ಸರ್ಕಾರದ ಆಡಳಿತ ವ್ಯವಹಾರಗಳ ಸುಗಮ ನಿರ್ವಹಣೆಗಾಗಿ ಮತ್ತು ಮಂತ್ರಿಗಳಲ್ಲಿ ಆ ವ್ಯವಹಾರಗಳ ಹಂಚುವಿಕೆಯಾಗಿ ನಿಯಮಗಳನ್ನು ರೂಪಿಸಲು ಏನ್ ಮಾಡಿದ್ದಾರೆ ಅಂದ್ರೆ ಅಧಿಕಾರವನ್ನು ಹೊಂದಿದ್ದಾರೆ. ಪ್ರತಿಯೊಬ್ಬ
ಕ್ಯಾಬಿನೆಟ್ ಸಚಿವರು ಒಂದು ಸ್ವತಂತ್ರ ಖಾತೆಯನ್ನು ಹೊಂದಿರುತ್ತಾರೆ. ನೋಡಿ, ಪ್ರತಿಯೊಬ್ಬ ಕ್ಯಾಬಿನೆಟ್ ಸಚಿವರು, ಸಂಪುಟ ದರ್ಜೆ ಸಚಿವರು ಒಂದು ಸ್ವತಂತ್ರ ಖಾತೆಯನ್ನು ಹೊಂದಿರ್ತಾರ. ಅವರು ಹೊಂದಿರುವಂತ ಖಾತೆ ದೊಡ್ಡದಾಗಿದ್ದರೆ ಅವರಿಗೆ ಸಹಾಯ ಮಾಡಲು ರಾಜ್ಯ ಮಂತ್ರಿ ಮತ್ತು ಉಪಮಂತ್ರಿ ಇರುತ್ತಾರೆ. ನೋಡಿ, ಪ್ರತಿಯೊಬ್ಬ ಕ್ಯಾಬಿನೆಟ್ ಸಚಿವರು ಒಂದು ದೊಡ್ಡದಾಗಿರುವಂತಹ ಸ್ವತಂತ್ರ ಖಾತೆಯನ್ನು ಹೊಂದಿರ್ತಾರೆ. ಆ ಸಂಪುಟ ದರ್ಜೆ ಸಚಿವರಾಗಿರ್ಬೋದು ಅಥವಾ ಕ್ಯಾಬಿನೆಟ್ ಸಚಿವರಾಗಿರ್ಬೋದು, ಅವರ ಖಾತೆ ದೊಡ್ಡದಾಗಿದ್ದರೆ, ಅವರು ಹೊಂದಿರುವಂತಹ ಖಾತೆ ದೊಡ್ಡದಾಗಿದ್ದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ರಾಜ್ಯ ಮಂತ್ರಿ ಅಥವಾ ಉಪಮಂತ್ರಿ ಇರ್ತಾರೆ. ಮಂತ್ರಿಯು ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಮಂತ್ರಿ ಏನಪ್ಪಾ ಅಂದ್ರೆ ಖಾತೆಯ ಆ ಇಲಾಖೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರ. ಒಂದು ಖಾತೆಯು ಒಂದಕ್ಕಿಂತ ಹೆಚ್ಚು ಇಲಾಖೆಗಳನ್ನು ಹೊಂದಿರಬಹುದಾಗಿರ್ಬೋದು. ಖಾತೆ ಬೇರೆ, ಇಲಾಖೆ ಬೇರೆ. ಒಂದು ಖಾತೆ ತೆಗೆದುಕೊಡ್ರಿ, ಯಾವುದೇ ಖಾತೆ ತೆಗೆದುಕೊಡ್ರಿ, ಆ ಖಾತೆ ಒಂದಕ್ಕಿಂತ ಹೆಚ್ಚು ಇಲಾಖೆಗಳನ್ನು ಹೊಂದಿರಬಹುದು. ಉದಾಹರಣೆ ಹೇಳಬೇಕಂದ್ರೆ ಗೃಹ ಇಲಾಖೆ, ಕೃಷಿ, ರಕ್ಷಣೆ, ಹಣಕಾಸು, ಇವೆಲ್ಲವೂ ಏನಪ್ಪಾ ಅಂದ್ರ ಇಲಾಖೆಯ ಆಡಳಿತಾತ್ಮಕವಾಗಿರುವಂತಹ ಘಟಕವಾಗಿದ್ದು. ನೋಡಿ, ಇಲಾಖೆಯು ಏನಪ್ಪಾ ಅಂದ್ರೆ ಆಡಳಿತಾತ್ಮಕ ಘಟಕವಾಗಿದ್ದು, ಆಡಳಿತಾತ್ಮಕ ಮುಖ್ಯಸ್ಥರಾಗಿರುವಂತಹ ಒಬ್ಬ ಕಾರ್ಯದರ್ಶಿಯ ನಿಯಂತ್ರಣದಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಏನ್ ಮಾಡುತ್ತೆ ಕಾರ್ಯನಿರ್ವಹಿಸ್ತದ. ಹಾಗಾಗಿ ಖಾತೆಯನ್ನ ಈ ಕೆಳಕಂಡಂತೆ ವಿಭಾಗಗಳಾಗಿ ವಿಂಗಡಿಸಿ, ಅಂದ್ರೆ ಖಾತೆಗಳನ್ನ ಏನ್ ಮಾಡ್ತಾರೆ, ಈ ಕೆಳಕಂಡಂತೆ ಏನ್ ಮಾಡ್ತಾರೆ ವಿಭಾಗಗೊಳಿಸಿ ಪ್ರತಿಯೊಂದು ವಿಭಾಗವನ್ನ ಒಬ್ಬೊಬ್ಬ ಅಧಿಕಾರಿಗೆ ಏನ್ ಮಾಡ್ತಾರೆ ವಹಿಸಿಕೊಳ್ಳಲಾಗ್ತದೆ. ಈ ಸಚಿವಾಲಯದ ಶ್ರೇಣಿ ವ್ಯವಸ್ಥೆ ಆಗಿದೆ ನೋಡ್ರಿ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ವಿಶೇಷ ಕಾರ್ಯದರ್ಶಿ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ವಿಶೇಷ ಕಾರ್ಯದರ್ಶಿ. ಎರಡನೇದು ಶಾಖೆ, ವಿಂಗ್, ಜಂಟಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ. ಶಾಖೆ ಅಂತ ಜಂಟಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಇರ್ಬೋದು. ವಿಭಾಗ ಅಂದ್ರ ಡಿವಿಷನ್, ನಿರ್ದೇಶಕರು ಅಥವಾ ಉಪ ಕಾರ್ಯದರ್ಶಿ. ಶಾಖೆ ಅಂದ್ರ ಬ್ರಾಂಚ್, ಅಧೀನ ಕಾರ್ಯದರ್ಶಿ. ಭಾಗ ಅಂದ್ರ ಸೆಕ್ಷನ್, ಶಾಖಾಧಿಕಾರಿ ಅಥವಾ ಸೆಕ್ಷನ್ ಆಫೀಸರ್ ಅಂತ ಏನ್ ಮಾಡ್ತಾರೆ ಅಂದ್ರ ಈ ಸಚಿವಾಲಯವನ್ನು ಏನ್ ಮಾಡ್ತಾರೆ ವಿಂಗಡಿಸ್ತಾರೆ, ಅಂದ್ರೆ ಖಾತೆಯನ್ನು ಏನ್ ಮಾಡ್ತಾರೆ ವಿಂಗಡಿಸ್ತಾರೆ. ಹಾಗಾದ್ರೆ ಸಚಿವಾಲಯದ ಪಾತ್ರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ಬೇಕಾದ್ರೆ, ಸಚಿವಾಲಯ ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ಸಹಾಯ ಮಾಡುವಂತ ಸಂಘಟನೆಯಾಗಿದೆ. ನೋಡಿ, ಸಚಿವಾಲಯ ಎಂಬ ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ಏನ್ ಮಾಡುತ್ತೆ ಸಹಾಯ ಮಾಡುವಂತ ಸಂಘಟನೆಯಾಗಿದ್ದು, ಸರ್ಕಾರದ ನೀತಿಗಳನ್ನು ರೂಪಿಸುವಾಗ ಮಂತ್ರಿಗಳಿಗೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತದೆ. ಸಚಿವಾಲಯ ಅಂತಂದ್ರೆ ಸರ್ಕಾರಕ್ಕೆ ಅದರ ಗುರಿ ಸಾಧನೆಗೆ ಏನ್ ಮಾಡುತ್ತೆ ಸಹಾಯ ಮಾಡುವಂತ ಸಂಘಟನೆಯಾಗಿದ್ದು, ಸರ್ಕಾರದ ನೀತಿಗಳನ್ನು ರೂಪಿಸುವಾಗ ಮಂತ್ರಿಗಳಿಗೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತದೆ. ಮಂತ್ರಿಗಳು ತಮ್ಮ ಸಂಸದೀಯ ಜವಾಬ್ದಾರಿ ನಿಭಾಯಿಸಲು ಸಚಿವಾಲಯ ಸಹಾಯ ಮತ್ತು ಸಹಕಾರ ವಹಿಸುತ್ತದೆ. ಮಂತ್ರಿಗಳು ತಮ್ಮ ಸಂಸದೀಯ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಸಚಿವಾಲಯ ಏನ್ ಮಾಡುತ್ತೆ ಸಹಾಯ ಮತ್ತು ಸಹಕಾರ ನೀಡುತ್ತದೆ. ಆಡಳಿತದ ವಿಧಿವಿಧಾನಗಳನ್ನು ಸಚಿವಾಲಯ ಏನ್ ಮಾಡುತ್ತೆ ತಯಾರಿಸುತ್ತದೆ. ಸಚಿವಾಲಯ ಸಮಸ್ಯೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ನೋಡಿ, ಸಚಿವಾಲಯ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತದೆ. ಹಣಕಾಸಿನ ಇಲಾಖೆಯೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಆಯವ್ಯಯ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಸಿದ್ಧಪಡಿಸುತ್ತದೆ. ಕೇಂದ್ರ ಸರ್ಕಾರ ಮತ್ತು ಉಳಿದ ರಾಜ್ಯ ಸರ್ಕಾರಗಳ ನಡುವೆ ಸಚಿವಾಲಯ ಪ್ರಮುಖ ಸಂಪರ್ಕ ಸೇತುವೆಯಂತೆ ಪ್ರಮುಖವಾದ ಸಂಪರ್ಕ ಕೊಂಡಿಯಂತೆ ಏನ್ ಮಾಡುತ್ತೆ ಕಾರ್ಯವನ್ನು ನಿಭಾಯಿಸುತ್ತದೆ. ಇವೆಲ್ಲವೂ ಕೂಡ ಏನಂದ್ರೆ ಸಚಿವಾಲಯದ ಪಾತ್ರ ಮತ್ತು ಕಾರ್ಯಗಳು. ಒಟ್ಟಾರೆ ಹೇಳಬೇಕಂದ್ರೆ ಸಚಿವಾಲಯ ಸರ್ಕಾರದ ನರಮಂಡಲವಾಗಿದೆ. ನೋಡಿ, ಸಚಿವಾಲಯ ಅಂತಂದ್ರೆ ಸರ್ಕಾರದ ನರಮಂಡಲವಾಗಿದ್ದು ನೀತಿಗಳನ್ನ ರೂಪಿಸುವಂತ ಬೌದ್ಧಿಕ ಕೇಂದ್ರ, ಬ್ರೈನ್ ಸೆಂಟರ್ ಫಾರ್ ಪಾಲಿಸಿ ಮೇಕಿಂಗ್ ಅನ್ನುವಂಥದ್ದಾಗಿ ಕಾರ್ಯವನ್ನ ನಿಭಾಯಿಸ್ತದೆ. ನೆಕ್ಸ್ಟ್, ರಾಜ್ಯ ಸಚಿವಾಲಯ. ಪ್ರತಿಯೊಂದು ರಾಜ್ಯದ ಸಚಿವಾಲಯ ಕೂಡ ಏನಪ್ಪ ಅಂದ್ರ ನರಮಂಡಲದಂತೆ ಕಾರ್ಯ ನಿಭಾಯಿಸ್ತದೆ. ಹಂಗಾಗಿ ಸಚಿವಾಲಯ ವಿವಿಧ ಇಲಾಖೆಗಳನ್ನ ಏನ್ ಮಾಡ್ತದೆ ಹೊಂದಿರ್ತದೆ. ನೋಡಿ, ಪ್ರತಿಯೊಂದು ಸಚಿವಾಲಯ ವಿವಿಧ ಇಲಾಖೆಗಳನ್ನು ಹೊಂದಿರ್ತದೆ. ಆ ಇಲಾಖೆಗಳಿಗೆ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾದ್ರೆ, ಪ್ರಧಾನ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ನೋಡಿ, ಇಲಾಖೆಗಳಿಗೆ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾದ್ರೆ, ಪ್ರಧಾನ ಕಾರ್ಯದರ್ಶಿಗಳು ಏನ್ ಮಾಡ್ತಾರೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯ ಕಾರ್ಯದರ್ಶಿ ರಾಜ್ಯ ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯ ಕಾರ್ಯದರ್ಶಿ ಅಂತ ಏನಿರ್ತಾರಲ್ಲ ಅವ್ರ ರಾಜ್ಯ ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ. ಕಾರ್ಯದರ್ಶಿ ಒಂದು ಅಥವಾ ಎರಡು ಇಲಾಖೆಗಳಿಗೆ ಏನ್ ಮಾಡ್ತಾರೆ ಮುಖ್ಯಸ್ಥರಾಗಿರ್ತಾರೆ. ಈ ಕಾರ್ಯದರ್ಶಿಗಳು ಏನಿರ್ತಾರೆ ಒಂದು ಅಥವಾ ಎರಡು ಇಲಾಖೆಗಳಿಗೆ ಮುಖ್ಯಸ್ಥರಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಭಾರತೀಯ ಆಡಳಿತ ಸೇವಾ ಹಂತದ ಅಧಿಕಾರಿಯಾಗಿರ್ತಾರೆ. IAS ಹಂತದ ಅಧಿಕಾರಿಗಳಾಗಿ ಏನಿರ್ತಾರೆ ಅಂದ್ರೆ ನೇಮಕ ಆಗಿರ್ತಾರ. ಸಚಿವಾಲಯದ ರಚನೆ. ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ತಮ್ಮ ಸಚಿವ ಸಂಪುಟದ ಮಂತ್ರಿಗಳಿಗೆ ಅಥವಾ ತಮ್ಮ ಶಾಸಕಾಂಗದ ಪಕ್ಷದ ಮುಖ್ಯಸ್ಥರಿಗೆ ಅಥವಾ ಚುನಾವಣೆಯಲ್ಲಿ ಆರಿಸಿದಂತವ್ರಿಗೆ ಏನ್ ಮಾಡ್ತಾರೆ ಖಾತೆಗಳನ್ನ ಹಂಚಿಕೆ ಮಾಡ್ತಾರ.
ಸಚಿವರ ಖಾತೆಗಳ ಸಂಖ್ಯೆಯಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಏನಾಗ್ತದೆ ಭಿನ್ನತೆ ಇರ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಇಲಾಖೆಗಳ ಸಂಖ್ಯೆ 16 ಏನಂದ್ರೆ 35 ಇರ್ತದೆ. ಸೊ ಹಿಂಗಾಗಿ ಏನಂದ್ರೆ ಸಚಿವರ ಖಾತೆಗಳ ಸಂಖ್ಯೆಯಲ್ಲಿ ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಏನಂದ್ರೆ ಭಿನ್ನತೆ ಹೊಂದಿರ್ತದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಏನಂತಾರೆ ಸರ್ಕಾರದ ಆಡಳಿತಾತ್ಮಕ ಮುಖ್ಯಸ್ಥರು ಮತ್ತು ಸಚಿವಾಲಯದ ಮುಖ್ಯಸ್ಥರು ಆಗಿರ್ತಾರೆ ನೋಡಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಇರ್ತಾರೆ ಸರ್ಕಾರದ ಆಡಳಿತಾತ್ಮಕ ಮುಖ್ಯಸ್ಥರು ಅಥವಾ ಸಚಿವಾಲಯದ ಮುಖ್ಯಸ್ಥರು ಆಗಿರ್ತಾರ. ಸರ್ಕಾರದ ಪ್ರತಿಯೊಂದು ಇಲಾಖೆಗೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ ನೋಡಿ. ಸರ್ಕಾರದ ಪ್ರತಿಯೊಂದು ಇಲಾಖೆಗೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಸಚಿವರಿಗೆ ಏನಂತಾರೆ ಇವರು ಆಡಳಿತಾತ್ಮಕ ಸಲಹೆಯನ್ನು ನೀಡ್ತಾರೆ. ಅಂದ್ರೆ ಸರ್ಕಾರದ ಪ್ರತಿಯೊಂದು ಇಲಾಖೆಗೆ ಒಬ್ಬ ಕಾರ್ಯದರ್ಶಿ ಇರ್ತಾರ. ಅವ್ರು ಏನ್ ಮಾಡ್ತಾರ ಸಚಿವರಿಗೆ ಆಡಳಿತಾತ್ಮಕ ಸಲಹೆ ನೀಡ್ತಿರ್ತಾರ. ಪ್ರಧಾನ ಕಾರ್ಯದರ್ಶಿಯ ಕಚೇರಿಯನ್ನ ವಿವಿಧ ಭಾಗಗಳಾಗಿ ಏನ್ ಮಾಡ್ತಾರೆ ವಿಂಗಡಿಸಲಾಗ್ತದೆ. ಸೊ ಪ್ರತಿಯೊಂದು ವಿಭಾಗವು ಸೆಕ್ಷನ್ ಆಫೀಸರ್ ಮಾರ್ಗದರ್ಶನವಾಗಿ ಕಾರ್ಯನಿರ್ವಹಿಸಿರ್ತದೆ. ಸೊ ಆ ಪ್ರತಿಯೊಂದು ವಿಭಾಗವು ಏನ್ ಸೆಕ್ಷನ್ ಆಫೀಸರ್ ಮಾರ್ಗದರ್ಶನ ಕಾರ್ಯನಿರ್ವಹಿಸಿಲ್ಲ ತನ್ನ ವಿಭಾಗದ ಕಾಗದ ಪತ್ರ ಮತ್ತು ಕಡತಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವಂತ ಹೊಣೆ ಏನ್ ಮಾಡ್ತಾರೆ ಅವರು ಹೊಂದಿರ್ತಾರೆ. ಪ್ರಧಾನ ಕಾರ್ಯದರ್ಶಿಯ ಕಚೇರಿ ವಿವಿಧ ಭಾಗಗಳಾಗಿ ಏನ್ ಮಾಡ್ತಾರೆ ವಿಂಗಡಣೆ ಮಾಡಿರ್ತಾರ. ಪ್ರತಿಯೊಂದು ವಿಭಾಗವು ಕೂಡ ಸೆಕ್ಷನ್ ಆಫೀಸರ್ ಮಾರ್ಗದರ್ಶನ ಕಾರ್ಯನಿರ್ವಹಿಸಿರ್ತದೆ. ಹಿಂಗಾಗಿ ತನ್ನ ವಿಭಾಗದ ಕಾಗದ ಪತ್ರ ಮತ್ತು ಕಡತಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವಂತ ಹೊಣೆಗಾರಿಕೆ ಇವರು ಹೊಂದಿರ್ತಾರೆ. ಹಾಗಾಗಿ ಪ್ರತಿಯೊಂದು ವಿಭಾಗದಲ್ಲಿ ಕೆಲವೊಂದಿಷ್ಟು ತಜ್ಞ ಶೀಘ್ರ ಲಿಪಿಕಾರರು, ಬೆರಳುಚ್ಚುಗಾರರು ಮತ್ತು ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಇರ್ತಾರೆ. ಸಚಿವಾಲಯದ ಇಲಾಖೆಗಳು ಹಲವು ಹಂತದ ಅಧಿಕಾರಿಗಳು ಏನ್ ಮಾಡ್ತಾರೆ ಹೊಂದಿರ್ತಾರೆ. ಹಾಗಾಗಿ ಈ ಸಚಿವಾಲಯದ ಶ್ರೇಣಿ ವ್ಯವಸ್ಥೆ ಬಗ್ಗೆ ನೋಡ್ಬೇಕಾದ್ರೆ ಪ್ರಧಾನ ಕಾರ್ಯದರ್ಶಿ, ಅವರ ಕೆಳಗಡೆ ವಿಶೇಷ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ, ಆನಂತರ ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಸೆಕ್ಷನ್ ಆಫೀಸರ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾರ. ಪ್ರಧಾನ ಕಾರ್ಯದರ್ಶಿ, ವಿಶೇಷ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಮತ್ತು ಸೆಕ್ಷನ್ ಆಫೀಸರ್ ಅಂತ ಏನ್ ಮಾಡ್ತಾರೆ ಇಲ್ಲೇ ಗುರುತಿಸ್ಕೋತಾರ. ಇನ್ನ ಸಚಿವಾಲಯದ ಕಾರ್ಯಗಳನ್ನು ನೋಡ್ಬೇಕಾದ್ರೆ ಸಚಿವಾಲಯ ಸಲಹಾ ಮಾರ್ಗವಾಗಿದ್ದು ಕೆಳಕಂಡ ಕಾರ್ಯಗಳನ್ನು ಏನ್ ಮಾಡುತ್ತೆ ನಿರ್ವಹಿಸುತ್ತೆ. ಏನ್ ಮಾಡ್ತೈತಿ ನೋಡ್ರಿ, ರಾಜ್ಯ ಸರ್ಕಾರದ ಅತ್ಯುನ್ನತವಾದಂತ ಕಾರ್ಯಾಲಯ ಸರ್ಕಾರದ ಆಡಳಿತಾಂಗದ ಸಾಧನವಾಗಿದೆ. ನೋಡಿ, ರಾಜ್ಯ ಸರ್ಕಾರದ ಅತ್ಯುನ್ನತವಾದ ಕಾರ್ಯಾಲಯ ಸರ್ಕಾರದ ಆಡಳಿತಾಂಗದ ಸಾಧನವಾಗಿದ್ದು ರಾಜ್ಯ ಸರ್ಕಾರದ ಆಡಳಿತಾಂಗದ ಸಾಧನವಾಗಿದ್ದು ರಾಜ್ಯ ಸರ್ಕಾರದ ಆಡಳಿತದ ಸಮಸ್ತ ವಿಷಯಗಳ ಮೇಲೆ ಧೋರಣೆಗಳನ್ನ ಕಾರ್ಯಕ್ರಮ ರೂಪಿಸಲಿಕ್ಕೆ ಮಂತ್ರಿಗಳಿಗೆ ಸಹಾಯ ಮಾಡುತ್ತದೆ. ನೋಡಿ, ರಾಜ್ಯ ಸರ್ಕಾರದ ಆಡಳಿತದ ಸಮಸ್ತ ವಿಷಯಗಳ ಮೇಲೆ ಧೋರಣೆಗಳನ್ನ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಮಂತ್ರಿಗಳಿಗೆ ಸಹಾಯ ಮಾಡುತ್ತದೆ. ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವ ತಜ್ಞರ ಮಂಡಳಿಯಾಗಿ ಕಾರ್ಯವನ್ನ ನಿಭಾಯಿಸುತ್ತದೆ. ರಾಜ್ಯದ ಆಡಳಿತದ ಸಂಯೋಜನೆ ಅದರ ಅಂಗವಾಗಿ ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ವಿವಿಧ ಇಲಾಖೆಗಳ ಆಂತರಿಕ ಆಡಳಿತಗಳಿಗೆ ಸಮನ್ವಯತೆಯನ್ನು ಸಾಧಿಸುತ್ತದೆ. ರಾಜ್ಯ ಆಡಳಿತದ ಸಂಯೋಜನೆ ಅಂಗವಾಗಿ ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ವಿವಿಧ ಇಲಾಖೆಗಳ ಆಂತರಿಕ ಆಡಳಿತಗಳಿಗೆ ಸಮನ್ವಯತೆಯನ್ನು ಸಾಧಿಸುತ್ತದೆ. ಶಾಸನದ ಕರಡು ಪ್ರತಿಯನ್ನು ಸಿದ್ಧಪಡಿಸುವುದು, ನಿಯಮಾವಳಿಗಳನ್ನು ರೂಪಿಸುವುದು ಮತ್ತು ಹಣಕಾಸಿನ ನಿಯಂತ್ರಣಕ್ಕಾಗಿ ವಿಧಿವಿಧಾನಗಳನ್ನು ರೂಪಿಸುವುದು ಮಂತ್ರಿಗಳಲ್ಲಿ ಏನ್ ಮಾಡುವುದು ಸಹಾಯ ಮಾಡುವುದು. ಅಂದ್ರೆ ಶಾಸನದ ಕರಡು ಪ್ರತಿಯನ್ನ ಸಿದ್ಧಪಡಿಸುವುದು, ನಿಯಮಾವಳಿಗಳನ್ನು ರೂಪಿಸುವುದು ಮತ್ತು ಹಣಕಾಸಿನ ನಿಯಂತ್ರಣಕ್ಕಾಗಿ ವಿಧಿವಿಧಾನಗಳನ್ನು ರೂಪಿಸುವುದರಲ್ಲಿ ಮಂತ್ರಿಗಳಿಗೆ ಏನ್ ಮಾಡ್ತದೆ ಸಹಾಯ ಮಾಡ್ತದೆ. ರಾಜ್ಯದ ಆಯವ್ಯಯ ಸಿದ್ಧಪಡಿಸುವುದು, ಸಾರ್ವಜನಿಕ ವೆಚ್ಚದ ಮೇಲೆ ಮಿತಿಯನ್ನು ಸಾಧಿಸುವುದು. ರಾಜ್ಯದ ಆಯವ್ಯಯನ್ನು ಸಿದ್ಧಪಡಿಸಿ ಮತ್ತು ಸಾರ್ವಜನಿಕ ವೆಚ್ಚದ ಮೇಲೆ ಮಿತಿಯನ್ನು ಸಾಧಿಸುವುದು. ರಾಜ್ಯ ಸಚಿವಾಲಯ ರಾಜ್ಯದ ರಾಜಕೀಯ ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ ಅಂತಂದ್ರೆ ಅದರ ಚಟುವಟಿಕೆಯ ಕೇಂದ್ರವಾಗಿ ಏನ್ ಮಾಡ್ತದೆ ಕೆಲಸವನ್ನು ನಿಭಾಯಿಸುತ್ತೆ. ನೋಡಿ, ರಾಜ್ಯ ಸಚಿವಾಲಯ ರಾಜ್ಯದ ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆಯ ಚಟುವಟಿಕೆಯ ಕೇಂದ್ರವಾಗಿ ಏನ್ ಮಾಡ್ತದೆ ಕೆಲಸವನ್ನ ಕಾರ್ಯವನ್ನ ನಿಭಾಯಿಸ್ತಿರ್ತದೆ. ಇನ್ನ ಕಾನೂನು ಮತ್ತು ಸುವ್ಯವಸ್ಥೆ, ರಾಷ್ಟ್ರದ ಸುಖ ಶಾಂತಿಗೆ ನೋಡಿ, ರಾಷ್ಟ್ರದ ಸುಖ ಶಾಂತಿಗೆ, ಐಕ್ಯತೆಗೆ, ಅಭಿವೃದ್ಧಿಗೆ ಕಾನೂನು ವ್ಯವಸ್ಥೆ ಅಂತಂದ್ರೆ ಅತ್ಯವಶ್ಯಕವಾಗಿರುವಂತದ್ದು. ನೋಡಿ, ಒಂದು ರಾಷ್ಟ್ರದಲ್ಲಿ ಸುಖ ಶಾಂತಿ, ಐಕ್ಯತೆ, ಸಮಗ್ರತೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿ ಕಾನೂನಿನ ವ್ಯವಸ್ಥೆ ಅಂತಂದ್ರೆ ಅತಿ ಅವಶ್ಯಕವಾಗಿ ಕಂಡು ಬರುತ್ತೆ. ಯಾಕಂದ್ರೆ ಶೀಘ್ರಗತಿಯಲ್ಲಿ ಬೆಳೀತಿರುವಂತಹ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನಿನ ವ್ಯವಸ್ಥೆ ಅತಿ ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ಏನ್ ಮಾಡುತ್ತೆ ಅಂದ್ರೆ ಪಡ್ಕೊಂಡು ಬಿಡುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆ ಇವೆರಡೂ ಹೆಂಗಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಏನಪ್ಪ ಅಂದ್ರ ಕಂಡು ಬರ್ತಾವ. ಹಂಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಏನಪ್ಪ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಅವಿಭಾಜ್ಯವಾಗಿ ಏನಂತಂದ್ರ ಕಂಡು ಬರ್ತಾ ಇದಾವೆ. ಸರ್ವರ ರಕ್ಷಣೆಗೆ, ಸರ್ವರ ಸಂರಕ್ಷಣೆಗೆ ಕಾನೂನಿನ ಆಡಳಿತ ಅಗತ್ಯವಾಗಿದ್ದು, ಹಂಗಾಗಿ ಸಂವಿಧಾನದ 7ನೇ ಅನುಸೂಚಿಯಲ್ಲಿ
ರಾಜ್ಯ ಪಟ್ಟಿಯೊಳಗೆ ಏನ್ರ ಕಾನೂನು ಸುವ್ಯವಸ್ಥೆ ಏನಪ್ಪ ಅಂತ ತಿಳಿಸಲಾಗಿದೆ. ಸಂವಿಧಾನದ 7ನೇ ಅನುಸೂಚಿಯ ರಾಜ್ಯ ಪಟ್ಟಿಯೊಳಗೆ ಏನ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಏನ್ ಮಾಡಿ ತಿಳಿಸಿಕೊಡ್ಲಾದ್ರೆ. ಹಂಗಾಗಿ ಕಾನೂನಿನ ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಮುಖ್ಯವಾದ ಕರ್ತವ್ಯಗಳಲ್ಲಿ ಏನಪ್ಪ ಅಂದ್ರೆ ಒಂದಾಗಿದೆ. ಹಂಗಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನೀಡುವಂತ ನಿರ್ದೇಶನ ಸಂವಿಧಾನಾತ್ಮಕವಂತ ಅಧಿಕಾರವನ್ನು ಏನ್ ಮಾಡುತ್ತೆ ಅಂದ್ರೆ ಕೊಡಲಾಗಿದೆ, ಹೊಂದಿದೆ. ಹಂಗಾಗಿ ಕೇಂದ್ರದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾದ್ರೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕೇಂದ್ರ ಸರ್ಕಾರದ ಹೊಣೆಗಾರಿಕೆಗೆ ಸಂಬಂಧಿಸಿದಂತೆ ಸಂವಿಧಾನದ ಹಲವು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಅಥವಾ ಹಲವು ವಿಧಿಗಳಲ್ಲಿ ಏನಪ್ಪ ಅಂದ್ರೆ ತಿಳಿಸಲಾಗಿದೆ. ನೋಡಿ, ಸಂವಿಧಾನದ ಹಲವಾರು ವಿಧಿಗಳಲ್ಲಿ ಏನಪ್ಪ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಗೆ ಸಂಬಂಧಪಟ್ಟಂತೆ ಹಲವಾರು ವಿಧಿಗಳಲ್ಲಿ ತಿಳಿಸಲಾಗಿದೆ. ಉದಾಹರಣೆಗೆ ಸಂವಿಧಾನದ 355ನೇ ವಿಧಿಯ ಪ್ರಕಾರ ಬಾಹ್ಯ ದಾಳಿಗಳಿಂದ ರಾಜ್ಯಗಳನ್ನು ರಕ್ಷಿಸುವುದು. ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಅಥವಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸುವುದು. ನೋಡಿ, ಇವೆಲ್ಲ ಏನಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇರುವಂತಹ ವಿಧಿಗಳು. ನೋಡಿ, ಸಂವಿಧಾನದ 355ನೇ ವಿಧಿಯ ಪ್ರಕಾರ ಬಾಹ್ಯ ರಾಜ್ಯಗಳಿಂದ ಅಥವಾ ಬಾಹ್ಯ ದಾಳಿಗಳಿಂದ ರಾಜ್ಯಗಳನ್ನು ರಕ್ಷಣೆ ಮಾಡುವುದು. ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಳ್ವಿಕೆ ಏನ್ ಮಾಡಬಹುದು, ಜಾರಿಗೊಳಿಸಬಹುದು. ಹಂಗಾಗಿ ಸಾರ್ವಜನಿಕ ಭದ್ರತೆಯನ್ನು ಒದಗಿಸಲಿಕ್ಕೆ ಕೇಂದ್ರ ಗೃಹ ಮಂತ್ರಾಲಯ ಅರೆ ಸೈನಿಕ ಪಡೆಗಳನ್ನು ಹೊಂದಿದ್ದು ಅವುಗಳ ಮೂಲಕ ಆಡಳಿತ ಮತ್ತು ನಿಯಂತ್ರಣ ಜವಾಬ್ದಾರಿ ಮಾಡುತ್ತಂದ್ರ ಹೊಂದಿದ. ಹಾಗಾದ್ರೆ ಈ ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವಂತಹ ಅರೆ ಸೈನಿಕ ಪಡೆಗಳನ್ನ ಏನಂದ್ರೆ ಒಂದೊಂದಾಗಿ ನೋಡೋಣ. ಸೊ ಮೊದಲನೇದಾಗಿ ನೋಡ್ಬೇಕಾದ್ರೆ ಕೇಂದ್ರ ಮೀಸಲು ಪಡೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಈ ಪಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ, ದಂಗೆಗಳನ್ನ ಹತ್ತಿಕ್ಕಲೆ, ದೇಶದ ಯಾವುದೇ ಭಾಗ ಪ್ರಕೃತಿಯ ವಿಕೋಪಕ್ಕೆ ಒಳಗಾದಾಗ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಂತದ್ದು ಯಾವ್ದಂದ್ರೆ ಕೇಂದ್ರ ಮೀಸಲು ಪಡೆ CRPF. ನೋಡಿ, CRPF ಪಡೆ ಕೆಲಸ, ಕೇಂದ್ರ ಮೀಸಲು ಪಡೆಯ ಕೆಲಸ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ದಂಗೆಗಳನ್ನ ಹತ್ತಿಕ್ಕಲು, ದೇಶದ ಯಾವುದೇ ಭಾಗ ಪ್ರಕೃತಿಯ ವಿಕೋಪಕ್ಕೆ ಒಳಗಾದಾಗ ಪರಿಹಾರ ಕಾರ್ಯಗಳನ್ನು ಮಾಡುತ್ತಂದ್ರ ಕೈಗೊಳ್ಳುತ್ತದೆ. ಎರಡನೇದು ಗಡಿ ಭದ್ರತಾ ಪಡೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಗಡಿ ಭದ್ರತಾ ಅಥವಾ ಗಡಿ ಭಾಗಗಳಲ್ಲಿ ಅಪರಾಧಿ ಕೃತ್ಯಗಳನ್ನು ತಡೆಗಟ್ಟಲಿಕ್ಕೆ ಇದನ್ನ ರಚನೆ ಮಾಡಲಾಗಿದೆ. ದೇಶದ ಗಡಿಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸುವುದು, ಗಸ್ತು ತಿರುಗುವುದು, ಗಡಿ ಪ್ರದೇಶದ ಜನರಿಗೆ ಮತ್ತು ಅವರ ಆಸ್ತಿಗೆ ರಕ್ಷಣೆಯನ್ನು ಒದಗಿಸುವುದು ಗಡಿ ಭದ್ರತಾ ಪಡೆಯ ಪ್ರಮುಖವಾದಂತಹ ಕಾರ್ಯವಾಗಿದೆ. ನೋಡಿ, ಗಡಿ ಭಾಗಗಳಲ್ಲಿ ಅಪರಾಧ ಕೃತ್ಯಗಳನ್ನು ತಡೆಗಟ್ಟಲಿಕ್ಕೆ ರಚನೆ ಮಾಡಲಾಗಿದೆ. ದೇಶದ ಗಡಿಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸುವುದರ ಮೂಲಕ ಗಸ್ತು ತಿರುಗುವುದು, ಗಡಿ ಪ್ರದೇಶದ ಜನರಿಗೆ ಮತ್ತು ಅವರ ಆಸ್ತಿ ಏನ್ ಮಾಡೋದು ರಕ್ಷಣೆ ಒದಗಿಸುವುದು ಗಡಿ ಭದ್ರತಾ ಪಡೆಯ ಕಾರ್ಯವಾಗಿದ್ದು, ರೈಲ್ವೆ ರಕ್ಷಣಾ ಪಡೆ ರೈಲ್ವೆಗಳಲ್ಲಿರುವಂತಹ ಅಪರಾಧಗಳನ್ನು ತಡೆಗಟ್ಟುವುದು, ಅವುಗಳನ್ನ ತನಿಖೆ ನಡೆಸುವುದು ಮತ್ತು ರೈಲ್ವೆ ಹಳಿ ಆಗಿರ್ಬೋದು, ರೈಲ್ವೆ ಆಸ್ತಿ ಆಗಿರ್ಬೋದು, ಇವುಗಳನ್ನು ಏನ್ ಮಾಡೋದು ರಕ್ಷಣೆ ಮಾಡುವಂಥದ್ದು ಯಾವುದು ರೈಲ್ವೆ ರಕ್ಷಣಾ ಪಡೆ ಇದ್ದು. ಕೇಂದ್ರೀಯ ಉದ್ದಿಮೆ ರಕ್ಷಣಾ ಪಡೆ CISF, ಸಾರ್ವಜನಿಕ ವಲಯದಲ್ಲಿರುವಂತಹ ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಉದ್ಯಮಗಳಿಗೆ ರಕ್ಷಣೆ ಒದಗಿಸುವುದು CISF. ಈ ಪಡೆಯನ್ನ ವಿಮಾನ ನಿಲ್ದಾಣಗಳ ಸಂರಕ್ಷಣೆ ಕೂಡ ಏನ್ ಮಾಡ್ತಾರೆ ಬಳಸಿಕೊಳ್ತಾರೆ. ರಾಷ್ಟ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಸಂಯೋಜನಾ ಕಾರ್ಯವನ್ನು ಮತ್ತು ವಿಶೇಷ ಹೊಣೆಗಾರಿಕೆ ನಿರ್ವಹಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ರಾಷ್ಟ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಸಂಯೋಜನಾ ಕಾರ್ಯ ಮತ್ತು ವಿಶೇಷ ಹೊಣೆಗಾರಿಕೆ ನಿರ್ವಹಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತಿದ್ದು, ಕೇಂದ್ರ ಸರ್ಕಾರ ಹೊಂದಿರುವಂತಹ ಅಧಿಕಾರ, ಜವಾಬ್ದಾರಿ, ತಜ್ಞ ಸೇವೆ ಮುಂತಾದವುಗಳು ಕೂಡ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ರಾಜ್ಯ ಸರ್ಕಾರ ಒಂದು ಚೌಕಟ್ಟು ಏನ್ ಮಾಡ್ತಂದ್ರ ಒದಗಿಸ್ತೈತಿ. ಸೊ ಇವೆಲ್ಲವೂ ಕೂಡ ಏನಂದ್ರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೇಂದ್ರದ ಪಾತ್ರ. ಕೇಂದ್ರ ಮೀಸಲು ಪಡೆ CRPF, ಗಡಿ ಭದ್ರತಾ ಪಡೆ BSF, ರೈಲ್ವೆ ರಕ್ಷಣಾ ಪಡೆ, ಕೇಂದ್ರೀಯ ಉದ್ಯಮ ಸಂರಕ್ಷಣಾ ಪಡೆ CISF ಅನ್ನೋದನ್ನ ಬಳಸಿಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡತೈತಿ. ಇನ್ನು ರಾಜ್ಯದ ಪಾತ್ರ ನೋಡ್ಬೇಕಾದ್ರೆ, ರಾಜ್ಯ ಪೊಲೀಸ್ ವ್ಯವಸ್ಥೆ ಬಗ್ಗೆ ನೋಡ್ಬೇಕಾದ್ರೆ, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರಗಳ ಪ್ರಾಥಮಿಕವಾಗಿರುವಂತಹ ಒಂದು ಜವಾಬ್ದಾರಿಯಾಗಿದ್ದು, ತಮ್ಮ ಜವಾಬ್ದಾರಿಯ ನಿರ್ವಹಣೆಗಾಗಿ ರಾಜ್ಯಗಳು ಕೂಡ ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗಗಳಿಂದ ಕೂಡಿರುವಂತಹ ಪೊಲೀಸ್ ಸಂಘಟನೆ ಅಂತ ಹೊಂದಿದಾವ. ಸೊ ಆ ಮೂಲಕ ಏನಪ್ಪಾ ಅಂದ್ರ ಈ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಗೃಹ ಮಂತ್ರಿಯ ಅಧೀನದಲ್ಲಿ ಇರ್ತಾ ಇದೆ. ಆ ಗೃಹ ಮಂತ್ರಿ ಅಧೀನದಲ್ಲಿರುವಂತಹ ಗೃಹ ಖಾತೆಯ ಮೂಲಕ ಗೃಹ ಮಂತ್ರಿ ಕೂಡ ಏನಂತಾರೆ ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟಂತ ಹೊಣೆಗಾರಿಕೆ ಹೊಂದಿರ್ತಾರೆ. ಹಿಂಗಾಗಿ ಗೃಹ ಇಲಾಖೆಯ ಕಾರ್ಯದರ್ಶಿಯು ಭಾರತೀಯ ಆಡಳಿತ ಸೇವಾ ಹಂತದ ಅಧಿಕಾರಿಯಾಗಿದ್ದು, ನೋಡಿ ಗೃಹ ಇಲಾಖೆಯ ಕಾರ್ಯದರ್ಶಿ ಅಂತಂದ್ರ ಭಾರತೀಯ ಆಡಳಿತ ಸೇವಾ ಹಂತದ ಅಧಿಕಾರಿಯಾಗಿದ್ದು ಆಡಳಿತಾತ್ಮಕವಾದಂತಹ ಮುಖ್ಯಸ್ಥರಾಗಿರ್ತಾರ. ಇವರು ಗೃಹ ಮಂತ್ರಿಗೆ ಕರ್ತವ್ಯ ನಿರ್ವಹಣೆಯಲ್ಲಿ ಸಲಹೆ ಮತ್ತು ಸಹಾಯವನ್ನ ನೀಡ್ತಾ ಇದ್ದಾರೆ. ಹಂಗಾಗಿ ಗೃಹ ಇಲಾಖೆ ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನಾ ಕಾರ್ಯವನ್ನು ಹೊಂದಿರ್ತೈತಿ.
ಹಾಗಾದ್ರೆ ರಾಜ್ಯ ಪೊಲೀಸ್ ಸಂಘಟನೆಯ ರಚನೆ ಹೆಂಗಿದೆ ನೋಡ್ರಿ. ಗೃಹ ಸಚಿವರು, ಗೃಹ ಕಾರ್ಯದರ್ಶಿ, ಅವರ ಕೆಳಗಡೆ ಪೊಲೀಸ್ ಮಹಾನಿರ್ದೇಶಕರು ಡಿಜಿಪಿ ಅಂದ್ರೆ ರಾಜ್ಯ ಪೊಲೀಸ್ ಇಲಾಖೆ ಮುಖ್ಯಸ್ಥರು, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಡಿಜಿಪಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಐಜಿಪಿ, ನೆಕ್ಸ್ಟ್ ಏನಪ್ಪ ವಲಯ ಕೇಂದ್ರ ಮುಖ್ಯಸ್ಥರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡಿವೈಎಸ್ಪಿ ಉಪವಿಭಾಗ ಕಚೇರಿ ಮುಖ್ಯಸ್ಥರು, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿಪಿಐ ವೃತ್ತ ಕಚೇರಿ ಮುಖ್ಯಸ್ಥರು, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಿಎಸ್ಐ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಎಎಸ್ಐ, ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನಪ್ಪಾ ಅಂದ್ರೆ ಈ ರಾಜ್ಯ ಪೊಲೀಸ್ ವ್ಯವಸ್ಥೆ ಏನಪ್ಪ ಕಂಡು ಬರುತ್ತೆ. ಏನಂದ್ರೆ ಗೃಹ ಸಚಿವರು, ಗೃಹ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು ಡಿಜಿಪಿ ಅಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಡಿಜಿಪಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿಐಜಿಪಿ, ವಲಯ ಕಚೇರಿಯ ಮುಖ್ಯಸ್ಥರು ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡಿವೈಎಸ್ಪಿ ಉಪವಿಭಾಗ ಕಚೇರಿ ಮುಖ್ಯಸ್ಥರು, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿಪಿಐ ವೃತ್ತ ಕಚೇರಿ ನಿರೀಕ್ಷಕರು, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಿಎಸ್ಐ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಎಎಸ್ಐ, ಹೆಡ್ ಕಾನ್ಸ್ಟೇಬಲ್, ನೆಕ್ಸ್ಟ್ ಏನಂತಾರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಈ ರೀತಿಯಾಗಿ ಪೊಲೀಸ್ ವ್ಯವಸ್ಥೆ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆ ಮತ್ತು ರಕ್ಷಣೆ ಪ್ರಮುಖವಾದ ಪಾತ್ರ ವಹಿಸುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಏನ್ ಮಾಡ್ತಾರೆ ಪ್ರಮುಖವಾದ ಪಾತ್ರವನ್ನ ವಹಿಸ್ತವ. ಸೊ ಇದೆಷ್ಟಲ್ಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕ ಆಡಳಿತದ ಪ್ರಮುಖವಾಗಿರುವಂತ ಮಹತ್ವ ಮತ್ತು ಅದರ ಬಗ್ಗೆ ಇರುವಂತ ಮಾಹಿತಿ.